ಹಾಸನ ಜಿಲ್ಲೆಯ ಅರಸೀಕೆರೆ ತಾಲೂಕಿನ ಎಪಿಎಂಸಿ ಮಾರುಕಟ್ಟೆಯಲ್ಲಿ ಜನಜಾಗೃತಿ ಕಾರ್ಯಕ್ರಮದಲ್ಲಿ ಕರ್ನಾಟಕ ರೈತ ಹಸಿರು ಸೇನೆಯ ರಾಜ್ಯ ಸಮಿತಿಯ ಅಧ್ಯಕ್ಷರು ರಫೀವುಲ್ಲಾ ಅವರು ಈ ಸಂದರ್ಭದಲ್ಲಿ ಮಾತನಾಡಿ ರೈತರಿಗೆ ಕಿವಿ ಮಾತು ಹೇಳಿದರು. ಇತ್ತೀಚಿನ ದಿನಗಳಲ್ಲಿ ನಮ್ಮ ರೈತ ಬಾಂಧವರಿಗೆ ನಾವು ಕೇಳ್ಕೊಳ್ಳೋದೇನೆಂದ್ರೆ, ರೈತ ಒಂದು ಜಾಗದಲ್ಲಿ ಎಡುತ್ತಾ ಇಲ್ಲ, ಪ್ರತಿ ಒಂದು ಹೆಜ್ಜೆಯಲ್ಲೂ ಪ್ರತಿ ಒಂದು ನಿಮಿಷಕ್ಕೂ ಎಡುತ್ತಾ ಇರೋದು ಯಾರು ಅಂದ್ರೆ ರೈತ ಬಾಂಧವರು ಮಾತ್ರ. ಉದ್ಯಮಿಗೆ ಆಗ್ಲಿ ರಾಜಕಾರಣಿ ಆಗ್ಲಿ ಅವ್ರು ಯಾರು ಇಲ್ಲ. ಅವ್ರ ರಾಜಕಾರಣಿಗೆ ಏನ್ ಆಸೆ, ಅವ್ರ ಮಗನ್ ಬೆಳೆಸ್ಬೇಕು ಅಂತ ಆಸೆ. ಉದ್ಯಮಿಗೆ ಏನ್ ಆಸೆ, ಅವ್ರ ಫ್ಯಾಮಿಲಿ ಬೆಳೆಸ್ಬೇಕು ಅಂತ ಆಸೆ. ಆದ್ರೆ ನಮ್ಮ ರೈತ ಬಾಂಧವರ ಪರಿಸ್ಥಿತಿ ಏನಾಗಿದೆ ಅಂದ್ರೆ, ನಮ್ಮ ಅಪ್ಪನ ಹೊಲ ಉಳ್ತಾ ಇಲ್ಲ, ನೀನು ಉಳಪ್ಪ, ಇಲ್ಲ ಜಮೀನು ಹೋಗುತ್ತೆ, ಈ ಪರಿಸ್ಥಿತಿ. ಆದ್ರೆ ಇವತ್ತು ನಾವು ಖುಷಿ ಪಡ್ಬೇಕು, ಯಾಕೆಂದ್ರೆ ನಮ್ಮ ಅಪ್ಪನ ಅಲ್ಪ ಸ್ವಲ್ಪ ಜಮೀನು ಉಳಿಸಿರೋದು ಇವತ್ತು ನಮಗೆ ಒಳ್ಳೇದಕ್ಕೆ ಅಂತವ. ವಿದ್ಯಾಭ್ಯಾಸ ಕಮ್ಮಿ ಇದ್ದರೂ ಸುಧಾ, ಆದ್ರೆ ನಮ್ಮ ಅಪ್ಪದಿರೋ ಆ ಟೈಮಲ್ಲಿ ಕಷ್ಟನೋ ಸುಖನೋ ಕೂಲಿನೋ ಕಂಬಳನೋ ಮಾಡಿ ಆದಷ್ಟು ಒಂದು ಸ್ವಲ್ಪ ಜಮೀನ ಉಳಿಸ್ಕೊಂಡಿದ್ದಾರೆ. ಆ ಜಮೀನ ದಯವಿಟ್ಟು ನಮ್ಮ ರೈತ ಬಾಂಧವರು ಇತ್ತೀಚೆಗೆ ಲೆವೆಂಟ್ ಅನ್ನೋ ಜಾಸ್ತಿ ಇತ್ತೀಚಿನ ದಿನಗಳಲ್ಲಿ ರೈತರ ಬಾಯಿಗೆ ಮಣ್ಣುಸೂರಿ ಅಂತ ಕೆಲಸ ಮಾಡ್ತಾ ಇರೋದು ಯಾವುದು ಅಂದ್ರೆ ಅದೇ ದಂಧೆ ಸ್ಟಾರ್ಟ್ ಆಗಿದೆ. ಅದಕ್ಕೆ ಆದಷ್ಟು ಬೇಗ ರಿಯಲ್ ಎಸ್ಟೇಟ್ ಆದಷ್ಟು ನೀವು ನಮ್ಮ ರೈತ ಬಾಂಧವರು ಎಚ್ಚೆತ್ಕೋಬೇಕು. ನೋಡ್ರಿ, ಇವತ್ತು ನಾವು ಸಣ್ಣವ್ರು ಇರ್ಬೇಕಾದ್ರೆ ಜಮೀನು 15ರಿಂದ 20 ಸಾವಿರ ರೂಪಾಯಿ ಎಕರೆ ಸಿಗ್ತಾ ಇತ್ತು. ಇವತ್ತು 50ರಿಂದ 70 ಲಕ್ಷ ರೂಪಾಯಿ ಆಗಿದೆ 1 ಎಕರೆ ಜಮೀನು. ಆದ್ರೆ ಅದನ್ನೇ ಕಾಪಾಡ್ಕೊಂಡು ನಿಮ್ಮ ಮಕ್ಕಳು ಬಿಟ್ರೆ ಅದು ಕೋಟ್ಯಾಂತರ ರೂಪಾಯಿ ಬೆಳೆ ಬಾಳಂತದ್ದು. ಇವತ್ತು ಭೂಮಿ ಏನ್ ಬೆಳೀತಾ ಇಲ್ಲ ಸ್ವಾಮಿ, ಜನ್ಮ ಮಾತ್ರ ಬೆಳೀತಾ ಇರೋದು, ಜನಸಂಖ್ಯೆ ಬೆಳೀತಾ ಇದೆ, ಗ್ರಾಮಗಳು ಜಾಸ್ತಿ ಐತಾ ಇದೆ. ಆದ್ರೆ ಅದ್ರ ಪ್ರಕಾರ ನಾವೇನ್ ಮಾಡ್ಬೇಕು, ನಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಉಳಿಸಂತ ಕೆಲಸ ನಾವು ಮಾಡ್ಬೇಕು ಅಂದ್ಬಿಟ್ಟು ನಾವು ರೈತ ಸಂಘಟನೆಯಿಂದ ಕೇಳ್ಕೊತಾ ಇದೀವಿ. ಸರ್, ನಿನ್ನೆ ಒಂದು ಪ್ರಕರಣ ಆಯ್ತು. ನಾವು ಇದ್ರಲ್ಲಿ ಕೇರನಗರದಲ್ಲಿ ಒಂದು ಪ್ರೈವೇಟ್ ಹಾಸ್ಪಿಟಲ್ ಮೇಡಮ್, 15 ವರ್ಷ ಆಗಿದೆ ಒಂದು ಕುಟುಂಬದಲ್ಲಿ ಮದುವೆ ಆಗಿ ಹೆಣ್ಣಿಗೆ, ಆ ಹೆಣ್ಣಿಗೆ ಈವ್ ಗರ್ಭಿಣಿ, ಆ ಹೆಣ್ಣಿಗೆ ಡೆಲಿವರಿಗೆ ಅಂದ್ಬಿಟ್ಟು ಕರ್ಕೊಂಡು ಹೋಗಿದ್ದಾರೆ ಮೇಡಮ್. ಕರ್ಕೊಂಡು ಹೋಗ್ಬಿಟ್ಟು ಆ ಡಾಕ್ಟರ್ಗೆ ಅಲ್ಲಿ ಮೂಲಭೂತ ಸೌಕರ್ಯ ಏನೇ ಇಲ್ಲ, ನಾರ್ಮಲ್ ಡೆಲಿವರಿ ಆಗಂತಂದ್ರೆ ಸಿಜರಿಂಗ್ ಮಾಡಿದ್ದಾರೆ ಮೇಡಮ್. ಸಿಜರಿಂಗ್ ಮಾಡಿ ಏನು ಹೆಚ್ಚು ಕಡಿಮೆ ಆಗಿದೆ, ಮಹಿಳೆ ಅಲ್ಲೇ ತೀರೋಗಿದ್ದಾರೆ. ಅದನ್ನ ಕುಟುಂಬದವರು ಅಕ್ಕಪಕ್ಕದವರೆಲ್ಲ ತಿರುಗಿ ಬೀಳ್ತಾರೆ ಅಂದ್ಬಿಟ್ಟು ಅವ್ರು ಬುದ್ಧಿ ಉಪಯೋಗಿಸ್ಬಿಟ್ಟು ಏನ್ ಮಾಡೋರು ಅಂದ್ರೆ JSS ಆಸ್ಪತ್ರೆಗೆ ತಗೊಂಡೋಗ್ಬಿಟ್ಟು ಅಡ್ಮಿಟ್ ಮಾಡ್ಬಿಟ್ಟಾರೆ. ಡಾಕ್ಟ್ರೇ ಖುದ್ದಾಗಿ ಆಂಬುಲೆನ್ಸ್ ಮಾಡ್ಕೊಂಡು ತಗೊಂಡೋಗ್ಬಿಟ್ಟು ಅಡ್ಮಿಟ್ ಮಾಡ್ಬಿಟ್ಟಿದ್ದಾರೆ. ಆದ್ರೆ ಅವರು ಡಾಕ್ಟರ್ ಹೇಳೋರು ಎಲ್ಲಿ JSS ಡಾಕ್ಟರ್, ಡೆತ್ ಆಗಿರೋರ್ಗೆ ನಮ್ಗೆ ಯಾಕ್ರಿ ತಗೊಂಡ್ಬಿಟ್ಟು ತಲೆ ಮೇಲೆ ಆಗ್ತಾ ಇದೀರಿ ಅಂತ. ಇಲ್ಲ ಸರ್, ಆಕ್ಸಿಜನ್ ಇದರಲ್ಲಿ ಇದೆ, ನೋಡಿ ನೀವು ಚೆಕ್ ಮಾಡಿ ಅಂದ್ಬಿಟ್ಟು ತೋರಿಸಿ. ನಮ್ಮ ವಾದ್ಯದಾರವರೆಲ್ಲ ಬಂದಿದ್ರು ಕೇಳಿ. ಎಲ್ಲಾರು ಅಲ್ಲಿ ಇದನ್ನ ನೋಡೋರು, ಡಾಕ್ಟರ್ ಗೊತ್ತಾಗಿಲ್ಲ ಅಷ್ಟೇ. ಅವರು ಆದಷ್ಟು ಚೆಕ್ ಮಾಡೋರು ಸರ್, ತಗೊಂಡು ಹೋಗ್ಬಿಟ್ಟು ಒಳಗಡೆ ಚೆಕ್ ಮಾಡೋರು. ಡೆತ್ 3 ಗಂಟೆ ಟೈಮ್ ಮುಂಚೆನೆ ಡೆತ್ ಆಗಿರೋದು, ಅವ್ರಿಗೇನು ಬದುಕ್ಸಕ್ಕಾಗಲ್ಲ. ಅದೇನ್ ಮಾಡೋದು, ಇವ್ರು ಅಷ್ಟರಲ್ಲಿ ಡಾಕ್ಟರ್ ಅಲ್ಲಿಂದ ಖಾಲಿ ಮಾಡ್ಬಿಟ್ಟಿದ್ರು, ಡಾಕ್ಟರ್ ಪ್ರೈವೇಟ್ ಹಾಸ್ಪಿಟಲ್ ಡಾಕ್ಟರ್. ಹಾಗಾಗಿ ಏನಾಯ್ತು ಅಂದ್ರೆ ನಮಗೆ ಇನ್ಫಾರ್ಮ್ ಮಾಡಿದ್ರು, ಸರ್ ಹಿಂಗ ಆಗ್ಬಿಟ್ಟಿದೆ, ನಮಗೆ ಆ ಬಾಡಿನೂ ನೋಡಕ್ ಬಿಡ್ತಾ ಇಲ್ಲ. ಮಗು ಮಾತ್ರ ಸೇಫ್ ಆಗಿದೆ, 3 ದಿನದ ಮಗು, ಹೆಣ್ಣು ಮಗು ಚೆನ್ನಾಗಿದೆ, ಬಾಡಿನೂ ನೋಡಕ್ ಬಿಡ್ತಾ ಇಲ್ಲ. ಆದ್ಮೇಲೆ ಇದನ್ನ ಒಳಗಡೆನೂ ಕೊಡ್ತಾ ಇಲ್ಲ ಯಾರಿಗೂ ನಮಗೆ ಅಂತ ಅನ್ಬಿಟ್ಟು ನಮಗೆ ಫೋನ್ ಮಾಡೋಕೆ ನಾವೆಲ್ಲ ಹೋಗುತ್ತೆ ನೇರವಾಗಿ JSS ಹಾಸ್ಪಿಟಲ್. ಬರೀ 5 ಜನ ಹೋಗಿದ್ದು ನಾವು. 5 ಜನ ಹೋಗ್ಬಿಟ್ಟು JSS ಹಾಸ್ಪಿಟಲ್ಗೆ ಹೋಗ್ಬಿಟ್ಟು ಡಾಕ್ಟರ್ ಕರ್ಸ್ಬಿಟ್ಟು ಮಾತಾಡಿದ್ರು ಸರ್. ಡಾಕ್ಟರ್ ನೇರವಾಗಿ ಅವ್ರು ಹೇಳ್ಬಿಟ್ರು ಸರ್, ವಿಡಿಯೋ ಸಮೇತ ನಾವು ವಿಡಿಯೋ ಮಾಡ್ಕೊಂಡು ನೇರವಾಗಿ ಹೇಳ್ಬಿಟ್ರು, ಸರ್ 3 ಗಂಟೆ ಮುಂಚೆ ತೀರೋಗಿದ್ರು ಅವರು, ಡೆತ್ ಆಗಿದೆ ಬಾಡಿ. 3 ಗಂಟೆ ಆದ್ಮೇಲೆ ನಂತರ ನೀವ್ ಯಾಕೆ ಸೇರಿಸ್ಕೊಡ್ರಿ ಅಂದ್ಬಿಟ್ಟು ಅವ್ರ ಮೇಲೆ ಜೋರ್ ಮಾಡ್ದು. ಸರ್ ಇನ್ನೂ ನೋಡಿ ನೀವು ಸ್ವಲ್ಪ ಪ್ರಯತ್ನ ಪಡಿ ಅಂದ್ಬಿಟ್ಟು ನಮ್ಮ ತಲೆ ಮೇಲೆ ಹಾಕ್ಬಿಟ್ಟು ಹೋಗ್ಬಿಟ್ಟವ್ರಿ ಅಂತ ಅಂದ್ಬಿಟ್ಟು ಹೇಳಿದ್ರು. ಆವಾಗ ಆ ಬಾಡಿ ಸರ್ ಅಲ್ಲಿಂದ ಶಿಫ್ಟ್ ಮಾಡಿಸ್ಕೊಂಡು ಪೋಸ್ಟ್ ಮಾರ್ಟಮ್ ಕಳಿಸ್ಬಿಟ್ಟು ಆ ಮಗುಗೆ ಡಿಸ್ಚಾರ್ಜ್ ಮಾಡಿಸ್ಬಿಟ್ಟು ಮನೆ ಕಳಿಸ್ಬಿಟ್ಟು ಸರ್ ನೇರವಾಗಿ ಅವ್ರ ಕುಟುಂಬಸ್ಥರು ಏನಂದ್ರು ಅಂದ್ರೆ, ಸರ್ ಅಷ್ಟರಲ್ಲಿ ಇಲ್ಲಿ ಅಕ್ಕಪಕ್ಕ ಇರ್ತಾರಲ್ಲ ಅವ್ರನ್ನ ಕರೆಸ್ಬಿಟ್ಟು ಡಾಕ್ಟರ್ ಏನು ಬುದ್ಧಿ ಉಪಯೋಗಿಸ್ಬಿಟ್ಟಾರೆ ಸರ್. 2,70,000 ರೂಪಾಯಿ ಕೈಗೆ ದುಡ್ಡು ಕೊಟ್ಬಿಟ್ಟು ಕಳಿಸ್ಬಿಟ್ಟಾರೆ. ಈಗ ತಪ್ಪು ಮಾಡಿದ್ರೆ ಡಾಕ್ಟರ್ ದುಡ್ಡು ಕೊಡ್ಬೇಕಾಗಿಲ್ಲ. ಅಲ್ಲಿ ನಾವೆಲ್ಲ ಹೋಗಿದ್ವಿ ಅಂತ ಗೊತ್ತಾದ್ಮೇಲೆ ಏನ್ ಮಾಡಿದ್ರೆ ಇಲ್ಲಿ ಕರೆದ್ಬಿಟ್ಟು ದುಡ್ಡು ಕೊಟ್ಟು ಕಳಿಸ್ಬಿಟ್ಟಾರೆ. ಅಷ್ಟರಲ್ಲಿ ನಮ್ಮ ಇನ್ಸ್ಪೆಕ್ಟರ್ ಅವ್ರಿಗೆ, ನಮ್ಮ ತಹಸೀಲ್ದಾರ್ ಅವ್ರಿಗೆ, DC ಅವ್ರಿಗೆ, SP ಅವ್ರಿಗೆ ಎಲ್ಲರಿಗೂ ಫೋನ್ ಮಾಡ್ಬಿಟ್ಟು ಮಾತಾಡಿದ್ರು, ಸರ್ ಈ ತರ ವಿಚಾರ ಆಗಿದೆ, ದಯವಿಟ್ಟು ಇದ್ರ ಬಗ್ಗೆ ಸ್ವಲ್ಪ ಗಮನ ಕೊಡಿ ಅಂದ್ಬಿಟ್ಟು ಆಡಳಿತ ಎಚ್ಚರಿಕೆ ಕೊಡಿದ್ವು ಆ ಟೈಮಲ್ಲಿ. ಅವಾಗ ನಾವೆಲ್ಲ ಅಲ್ಲಿಂದ ಅವ್ರು ಏನ್ ಮಾಡಿದ್ರು, ಬಾಡಿ ತಗೊಂಡು ಸರ್ 3 ದಿನ ಆಗ್ಬಿಟ್ಟಿದೆ, ಬಾಡಿ ನಾವು ದಫನ್ ಮಾಡಕ್ ಹೋಗ್ಬೇಕು, ನಾವು ತಗೊಂಡು ಹೋಗ್ಬಿಡ್ತೀವಿ ಅಂತ ಅಂದ್ರು. ನಾವು ನಮ್ಮ ಮನಸ್ಸು ತಡಿಲಿಲ್ಲ ಮೇಡಮ್. ಒಂದು ಅನ್ಯಾಯ ಆಗಿದೆ ಕಣ್ಮುಂದೆ ಅಂದಾಗ ಅದನ್ನ ನೋಡ್ಬಿಟ್ಟು ನಾವು ಮನೆ ಬರೋರಲ್ಲ. ನಮ್ಮ ಸಂಘಟನೆಯಲ್ಲಿ, ನಮ್ಮ ಮೈಸೂರು ಜಿಲ್ಲೆಯಲ್ಲೇ ಆಗಲಿ ಎಲ್ಲೇ ಆಗಿರಲಿ, ನಮ್ಮ ಸಂಘಟನೆ ಕರ್ನಾಟಕ ರೈತ ಹಸಿರು ಸೇನೆಯಲ್ಲಿ ನಾವೆಲ್ಲ ಇರೋದು. ಆದ್ರೆ ಎಲ್ಲೇ ಅನ್ಯಾಯ ಆದ್ರೂ ಮೇಡಮ್ ಆ ತಕ್ಷಣ ಶಬ್ದ ನಿಂತ್ಕೋತೀವಿ ಮೇಡಮ್. ಆದ್ರೆ ನ್ಯಾಯಪರನೇ ಕೆಲಸ ಮಾಡುವಂಥದ್ದು ನಾವು ಸಂಘಟನೆಗಳು.
ನ್ಯಾಯದ ಪರನೇ ಕೆಲಸ ಮಾಡೋರು. ಹಾಗಾಗಿ ನಾವೇನ್ ಮಾಡೋದು ಸರ್, ಅಲ್ಲಿಂದ ಬಾಡಿ ಪೋಸ್ಟ್ ಮಾರ್ಟಮ್ ಬಿಡಿಸಿ ಅಲ್ಲಿಗೆ DHO ಕರೆಸಿ ಅಲ್ಲಿ 4 ಗಂಟೆ ಮೇಲೆ ನಿಮ್ಗೆ ಗೊತ್ತಲ್ಲ ಸರ್, ಪೋಸ್ಟ್ ಮಾರ್ಟಮ್ ಮಾಡಲ್ಲ. ಆದ್ರೂ ತಹಸೀಲ್ದಾರ್ ಕರೆಸಿ DHO ಕರೆಸಿ ಮೈಸೂರಿಗೆ DC ಅವ್ರಿಗೆ ಫೋನ್ ಮಾಡಿ SP ಅವ್ರಿಗೆ ಫೋನ್ ಮಾಡಿಬಿಟ್ಟು ಪೋಸ್ಟ್ ಮಾರ್ಟಮ್ ಮಾಡಿ ರೆಡಿ ಮಾಡಿಸ್ಬಿಟ್ಟು 6 ಗಂಟೆ ಆಯ್ತು ಅವ್ರಿಗೆ. 6 ಗಂಟೆ ನಂತರ ನಾವೇನ್ ಮಾಡೋದು ಸರ್, ನೇರವಾಗಿ ಕ್ಯಾಮ್ರಾ ಬಂದ್ಬಿಡೋದು ಸರ್. ಆಸ್ಪತ್ರೆ ಮುಂದೆ ಬಂದ್ಬಿಟ್ಟು ಡಾಕ್ಟರ್ ಕರ್ಸ್ಬಿಟ್ಟು ಕೇಳಿ ಅಂದ್ಬಿಟ್ಟು ನಮ್ಮ ಇನ್ಸ್ಪೆಕ್ಟರ್ ಕರ್ಕೊಂಡು ಹೋದ ಜೊತೆಗೆ. ನಮ್ಮ ಇನ್ಸ್ಪೆಕ್ಟರ್ ಬಂದ್ಬಿಟ್ಟು ಅವರು ಸಹಕರಿಸಿದ್ರು, ಜೊತೆಲಿ ಹೋದ್ರು ಸರ್, ಡಾಕ್ಟರ್ ಕರ್ಸೋದ್ರು. ಅವರು ಕೆಲವು ವಿಚಾರ ಉಡಾಪೆ ವಿಚಾರ, ಗೊತ್ತೇ ಇಲ್ಲ, ಅದು ನಾನು ಮಾಡೇ ಇಲ್ಲ ಆ ತರ. ಈಗ ಒಂದು ಮಹಿಳೆಗೆ ಸಿಸರಿನ್ ಮಾಡಿದ್ಮೇಲೆ ಈ ಡಾಕ್ಟ್ರು ಮೇಡಮ್ ಮಗು ಆಚೆ ತಗ್ಗವ್ರೆ ಮೇಡಮ್, ಹೊಲಿಗೆನಾದ್ರೂ ಬಾಡಿಗೆ ಹಾಕ್ಬೇಕಾ, 3 ಹೊಲಿಗೆ ಹಾಕ್ಬಿಟ್ಟು ಕಳ್ಸಿರೋದು ಮೇಡಮ್. ಅಲ್ಲಿಗೆ ಅಷ್ಟು ಗಾಬರಿಲಿ ಇದನ್ನ ಪರಿಸ್ಥಿತಿ ಹೆಂಗಾಗಿದೆ ಅನ್ಬಿಟ್ಟು ಒಂದು ರೈತ ಮಕ್ಕಳಿಗೆ ಇವತ್ತು 15 ವರ್ಷ ಮದುವೆ ಆಗಿ ಈಗ ಒಂದು ಮಗು ಆಯ್ತಾದ್ರೆ ಎಷ್ಟು ಆಸೆ ಇದೆ ಕುಟುಂಬ, ಅದು ಲೆಕ್ಕ ಹಾಕೋಬೇಕು ನಾವು. ಅಂತ ಕುಟುಂಬಕ್ಕೆ ಆತರ ಅನ್ಯಾಯ ಮಾಡಿದ್ರು ಅಂದ್ಬಿಟ್ಟು ನಾವೇನ್ ಮಾಡೋದು, ಬಂದು ಡಾಕ್ಟರ್ ಕೇಳೋದು, ಅವ್ರು ಉಡಾಪೆ ಉತ್ತರ ಕೊಡೋಕೆ ನಾವೇನ್ ಮಾಡೋದು, ಅಲ್ಲೇ ಸ್ಟ್ರೈಕ್ ಮಾಡೋಕೆ ಕೂತ್ಕೊಂಡ್ಬಿಟ್ಟು 5 ಜನ ಇದ್ದಿದ್ದು ಕೂತ್ಕೊಂಡಕ್ಕೆ ಇನ್ಸ್ಪೆಕ್ಟರ್ ಏನ್ ಮಾಡೋದು, ಹೆಚ್ಚು ಕಡಿಮೆ ಒಂದು 50-60 ಜನ ಪೊಲೀಸ್ನವ್ರಿಗೆಲ್ಲ ಹಾಕಿದ್ರು ಸರ್. ಅಲ್ಲೆಲ್ಲ ನೈಟ್ ಎಲ್ಲ ಪೂರ್ತಿ ಕೂತ್ಕೊಂಡು ಬೆಳಿಗ್ಗೆ ಮಧ್ಯಾಹ್ನ ಗಂಟ ಒಂದು 12 ಗಂಟೆ ಆಯ್ತು ಸರ್. ಯಾಕೆಂದ್ರೆ ಈ ವಿಚಾರ ಕೆಲವರು ನಮ್ಮ ರೈತ ಬಾಂಧವರು ತಿಳ್ಕೋಬೇಕು ಸರ್. ಇದೆಲ್ಲ ಕಷ್ಟಗಳು, ಇದೆಲ್ಲ ಕಷ್ಟ ಏನಾಗಿದೆ ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ಡಾಕ್ಟರ್ ರೂಪದಲ್ಲಿ ನಾವೇನ್ ಮಾಡ್ತಾ ಇದ್ದೀವಿ ನಾವು ರೈತ ಸಂಘಟನೆ ಸರ್, ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಡಾಕ್ಟರ್ ವೈದ್ಯಕೀಯರು, ನಾಟಿ ವೈದ್ಯಕೀಯರು ಅಂದ್ಬಿಟ್ಟು ಅವ್ರದವರು ಸರ್ಟಿಫಿಕೇಟ್ ಚೆಕ್ ಮಾಡಲ್ಲ, ಎಲ್ಲೋ ಒಂದು 50-100 ರೂಪಾಯಿ ಕಮ್ಮಿ ಆಗುತ್ತೆ ಅಂದ್ಬಿಟ್ಟು ನಾವು ನೇರವಾಗಿ ಹೋಗ್ಬಿಡ್ತಾ ಇದ್ದೀವಿ. ಅವ್ರು ಮಾಡ್ತಾ ಇರುವಂತ ಕೆಲಸಕ್ಕೆ ಎಷ್ಟು ಜನ ಫ್ಯಾಮಿಲಿ ಬೀದಿ ಬರ್ತಾ ಇದೆ ಅಂದ್ಬಿಟ್ಟು ನಾವು ಯಾರು ಅರ್ಥಕೊಂಡಿಲ್ಲ. ದಯವಿಟ್ಟು ಅರ್ಥಕೊಳ್ಳಿ ಇದರ ಬಗ್ಗೆ. ಆಗ ಸರ್ ನಾವೆಲ್ಲ ಹೋಗಿ ಕೂತ್ಕೊಂಡ್ರೆ DSP ಅವರು ಎಲ್ಲ ತಹಸೀಲ್ದಾರ್ ಅವರೆಲ್ಲ ಬಂದ್ರು ಸರ್. ಆಸ್ಪತ್ರೆ ಹತ್ರ ಬಂದು ಸರ್ ಆಸ್ಪತ್ರೆ ಮುಂದೆ ಸ್ಟ್ರೈಕ್ ಮಾಡೋದು ಬೇಡ ಅಂದ್ಬಿಟ್ಟು ಹೋದ್ರು, ಮಾತಾಡ್ಕೊಂಡು ಬರ್ತೀವಿ ಅಂತ ಹೋದ್ರು. ಹೆಚ್ಚು ಕಡಿಮೆ 1 ಗಂಟೆ ಟೈಮ್ ಇದ್ರು. DSP ಅವರು ಮತ್ತೆ ತಹಸೀಲ್ದಾರು ಇವರು DHO ಅವರು ಅವರೆಲ್ಲ ಇದ್ರು. ಒಂದು 10 ಗಂಟೆ ಡಾಕ್ಟರ್ ಮಾತಾಡೋದು, ಅದೇನ್ ಮಾತಾಡ್ಕೊ ಬಂದ್ರು ನಮ್ಗೆ ಗೊತ್ತಿಲ್ಲ. ಇನ್ನು 2,75,000 ಕೊಟ್ಟಿದ್ದೀವಿ ಸರ್, ಇನ್ನು 1.25 ಲಕ್ಷ ರೂಪಾಯಿ ಕೊಡ್ತೀವಿ ಫ್ಯಾಮಿಲಿಗೆ ಏನೋ ಮಾಡಿ ಅಂತ, ನಿಮ್ ಕೇಸ್ ಏನಾದ್ರು ಮುಂದುವರಿಸ್ಕೊಡಿ. ನಾವು ಏನೇನು ಮಾಡ್ಬೋದು ಕೊಡಿ, ಈಗ ಕೇಸ್ ಪಾಡಿ ಕೇಸ್ ಮಾಡಿ ಈ ಫ್ಯಾಮಿಲಿಗೆ ಒಂದು ಅನುಕೂಲ ಆಗಲಿ ಅಂದ್ಬಿಟ್ಟು ಅದನ್ನ ಕೊಡಿಸ್ಬಿಟ್ಟು ಬಂದಿದ್ದೀವಿ ಸರ್. ಆ ಕೇಸ್ ಇವಾಗ ಮತ್ತೆ ಅದು ಮಾಡ್ಸೋಣ ಕೂಡ ಬೇಡ, ಅದು ನಾವೆಲ್ಲ ಆದ್ರೆ ಏನಕ್ಕೆ ಈ ವಿಚಾರ ನಾನು ಹೇಳಿದೆ ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ಡಾಕ್ಟರ್ ರೂಪದ ಕ್ರೂರಿಗಳು ಅತಿ ಹೆಚ್ಚಾಗವ್ರೆ. ಅದನ್ನ ನಮ್ಮ ರೈತ ಸಂಘಟನೆಯವರು ಜಿಲ್ಲಾ ಅಧ್ಯಕ್ಷರಾಗ್ಲಿ, ತಾಲೂಕು ಅಧ್ಯಕ್ಷರಾಗ್ಲಿ, ಗ್ರಾಮ ಘಟಕದ ಅಧ್ಯಕ್ಷರಾಗಿರ್ಲಿ, ಆ ಒಂದು ಸರ್ಟಿಫಿಕೇಟ್ ಚೆಕ್ ಮಾಡಂತ ಕೆಲಸ ಮಾಡ್ರಿ. ಏನಕ್ಕೆ ಅಂದ್ರೆ ಇವತ್ತು ಅವ್ರಿಗೆ ಒಬ್ಬರಿಗೆ ಆಗಿರೋದಲ್ವಾ ಅನ್ನೋ ಈ ಮನೋಭಾವ ಇಟ್ಕೋಬೇಡ್ರಿ. ದಯವಿಟ್ಟು ಪ್ರತಿಯೊಬ್ಬರಿಗೂ ಹೆಣ್ಮಕ್ಳು ಇರೋಗ್ಲಿ, ಯಾರೇ ಇರಲಿ, ಕುಟುಂಬದಲ್ಲಿ ನೋವು, ಸಾವು ನೋವು ಅದನ್ನ ನಾವು ಅರ್ತ್ಕೋಬೇಕು. ಅಂದ್ರೆ ಅವ್ರಿಗೆ ಡಾಕ್ಟರ್ಗಳಿಗೆ ತಪ್ಪಾಟ ಯಾವ ರೀತಿ ಕಲಿಸ್ಬೇಕು ಅಂದ್ರೆ ಅವ್ರಿಗೆ ನೋಡಿ, ಕೆಲವ್ರಿಗೆ ಇನ್ನೂ ಸರ್ಟಿಫಿಕೇಟ್ ಸಿಕ್ಕಿರಕ್ಕಿಲ್ಲ ಅವಾಗಲೇ ಡಾಕ್ಟರ್. ಅವ್ರ ಅಪ್ಪನ ವೃತ್ತಿ ಏನ್ ಮಾಡ್ಕೊಂಡ್ ಬಂದಿರ್ತಾರೆ, ನಾವು ಅವಾಗಲೇ ಜಮೀನು ವಿಚಾರ ಹೇಳಿದೆ ನೋಡಿ. ಅದೇ ತರ ಈಗ ಡಾಕ್ಟರ್ ಮಕ್ಕಳು ಈಗ 3 ಜನ ಮಾಡಿರೋದು, ಮಗ, ಮಾವ, ಸೊಸೆ 3 ಜನ ಮಾಡಿರೋದು ಕೆಲಸ. ಆಯ್ತಾ, ಇಂಥವ್ರು ಒಂದೊಂದು ಫ್ಯಾಮಿಲಿಯ ಒಂದೊಂದು ಆಸ್ಪತ್ರೆ ಓಪನ್ ಮಾಡ್ಕೊಂಡು ಬಡವರಿಗೆ ಈ ತರ ಜೀವಕ್ಕೆ ಹಾನಿ ಮಾಡ್ತಾವ್ರೆ. ಅದರಿಂದ ಎಚ್ಚೆತ್ಕೊಳ್ಳಿ. ಆಮೇಲೆ ಇನ್ನೂ ಹೆಚ್ಚಿನದಾಗಿ ಮಾತಾಡೋದಿದೆ, ಇನ್ನೂ ಮಾತಾಡೋರು ಸುಮಾರು ಜನ ಇದ್ದಾರೆ. ಆದ್ರೆ ಇನ್ನೂ ಒಂದೇನಪ್ಪಾ ಅಂದ್ರೆ ನಮ್ಮ ರೈತ ಬಾಂಧವರು ಇತ್ತೀಚಿನ ದಿನಗಳಲ್ಲಿ ನಮ್ಮ ರೈತ ಸಂಘಟನೆ ಹೆಸರು ಹೇಳ್ಕೊಂಡು ಫ್ರಾಡ್ ಕೆಲಸ ಒಂದ್ ಸ್ವಲ್ಪ ಜಾಸ್ತಿ ಮಾಡ್ತಾ ಇದ್ದಾರೆ ಸರ್. ಅದು ಸ್ವಲ್ಪ ಕಡಿಮೆ ಆಗ್ಬೇಕು. ಆದ್ರೆ ನಾವು ಯಾರಿಗೂ ವಹಿಸ್ಕೊಡಲ್ಲ ಸರ್. ನಮ್ಮ ಸಂಘಟನೆಯವರು ಶಿಸ್ತು ಬದ್ಧವಾಗಿ ನಾವು ಹೋಗೋದು. ಫ್ರಾಡ್ ಕೆಲಸ ಯಾವ ರೀತಿ ಇಲ್ಲಪ್ಪ ಅಂದ್ರೆ ನಾವು ಒಂದು ಕಾರ್ಡ್ ಮಾಡಿಸ್ಕೊಡ್ತೀವಿ, 1000 ರೂಪಾಯಿ ಕೊಡಿ, 500 ರೂಪಾಯಿ ಕೊಡಿ, ಈ ಕೆಲಸ ಅತಿ ಹೆಚ್ಚಾಗೈತಾರೆ. ಅದು ಹಾಕ್ಬಾರ್ದು ಸರ್. ಒಬ್ಬ ಸಾಮಾನ್ಯ ಬಡವ ಒಂದು 500 ರೂಪಾಯಿ ಕೊಡ್ಬೇಕು ಅಂದ್ರೆ ಒಂದು ದಿನ ಕೂಲಿ ಸರ್. ಒಂದು ದಿನ ಕೂಲಿಲಿ ಒಂದು ದಿನ 500 ರೂಪಾಯಿ ತಗೋಬಂದ್ರೆ ಅವ್ನು ಒಂದು ಕಾಲದ ರೇಷನ್ ಅವ್ನು ಹಾಕೋಬಹುದು. ಆದ್ರೆ ರೈತ ಸಂಘಟನೆ ಸೇರಿಸ್ಕೊಳ್ಳಿ, ಬೇಡ ಅಂತ ನಾವು ಹೇಳಲ್ಲ. ಆದ್ರೆ ರೈತರ ಪರ ಕೆಲಸ ಯಾವ ರೀತಿ ಮಾಡ್ಬೇಕು ಅಂದ್ಬಿಟ್ಟು ಅವ್ರಿಗೆ ತಿಳಿಸಿ. ಏನ್ ಕೇಳಿದ್ರೆ ದಯವಿಟ್ಟು ಯಾರು ಅನ್ನ ತರಿಸ್ಕೋಬಾರ್ದು, ಬೇಜಾರು ಮಾಡ್ಕೋಬಾರ್ದು. ನಮ್ದೇನಿದ್ರು ನೇರ ನೋಡಿ, ನೇರ ಮಾತು. ನಮ್ಮಲ್ಲಿ ನ್ಯಾಯಿಕ ಕೆಲಸ ಮಾಡೋಂಥವ್ರು ನಾವು ನೇರವಾಗಿ ಮಾತಾಡೋದು ಇತ್ತೀಚಿನ ದಿನಗಳಲ್ಲಿ ಅದಾಗಿದೆ. ಆಮೇಲೆ ಇತ್ತೀಚಿನ ಇನ್ನೂ ಒಂದೇ ಸ್ಟಾರ್ಟ್ ಆಗಿದೆ. ಏನಪ್ಪಾ ಅಂದ್ರೆ ನಾವು ಈಗ ಸಬ್ಸಿಡಿ ರೂಪದಲ್ಲಿ ಒಂದು ಲೋನ್ಗಳು ಪಾಸ್ ಮಾಡ್ತಾ ಅಂದ್ಬಿಟ್ಟು ಸರ್ಕಾರ ಆದೇಶ ಆಗಿದೆ. ಕೇಂದ್ರ ಪರ್ಸೆಂಟ್ 50% ಸಬ್ಸಿಡಿ ಅಂತ. ಅದಕ್ಕೆ ದಳ್ಳಾಳಿಗಳು ಅತಿಯಾಗಿ ಹೆಚ್ಚಾಗೋರು, ಎಲ್ಲರಿಗೂ ಗೊತ್ತಿರೋ ವಿಚಾರ ಇದು. ಅತಿ ನೀವು ಒಂದ್ ಸ್ವಲ್ಪ ಮನಸ್ಸಿಗೆ ಹಾಕೋಬೇಕು. ಅಧ್ಯಕ್ಷರುಗಳು ದಯವಿಟ್ಟು ಸರ್ ಊಟ ಬೇಕಾದ್ರೆ 10 ನಿಮಿಷ ನಿಧಾನಕ್ಕೆ ಮಾಡೋಣ, ವಿಚಾರಗಳು ತಿಳಿಸಿ.
ಆ ದಳ್ಳಾಳಿಗಳು ಏನಾಗಿದ್ದಾರೆ ಅಂದ್ರೆ ಇತ್ತೀಚೆಗೆ ಜಾಸ್ತಿ ಆಗಿದ್ದಾರೆ. 50% ಇಂದ 60%. ಈಗ 50 ಲಕ್ಷ ರೂಪಾಯಿ ಲೋನ್ ಮಾಡ್ತೀವಿ, 25 ಲಕ್ಷ ರೂಪಾಯಿ ಸಬ್ಸಿಡಿ ಬರ್ತದೆ ನಿಮ್ಗೆ ಅನ್ಬಿಟ್ಟು 1 ಲಕ್ಷ 2 ಲಕ್ಷ ರೂಪಾಯಿ ಇಸ್ಕೊತಾವ್ರೆ. 2 ಲಕ್ಷ ರೂಪಾಯಿ ಇಸ್ಕೊತಾವ್ರೆ. ಇದ್ರ ಬಗ್ಗೆ ಆದಷ್ಟು ನೀವು ಒಂದ್ ಸ್ವಲ್ಪ ಎಚ್ಚೆತ್ಕೊಳ್ಳಿ. ನಿಮ್ಮ ಗಮನಕ್ಕೆ ಆ ಭಾಗದಲ್ಲಿ ಎಲ್ಲೇ ಬಂದ್ರು ಅವ್ರು ಯಾರೇ ಆದ್ರೂ ಬಿಡಬೇಡ್ರಿ ದಯವಿಟ್ಟು. ಈಗ ನೇರವಾಗಿ ಸರ್ಕಾರದಿಂದ ಮಾಡ್ತಾವ್ರೆ ಅಂದ್ರೆ ಇಲ್ಲ ಬ್ಯಾಂಕ್ ಮುಖಾಂತರ ಆದ್ರೂ, ಈಗ ನಮ್ಮ ಸರ್ಕಾರಗಳು ತಪ್ಪು ಮಾಡ್ತಾ ಇಲ್ಲ ಅಂತಲ್ಲ, ಸರ್ಕಾರಗಳೇ ನೇರ ಇದಕ್ಕೆ ಭಾಗಿದಾರರು. ಈಗ ಮಧ್ಯವರ್ತಿ, ಈಗ ಸಬ್ಸಿಡಿ ಬರ್ತಾವ್ರೆ ಅಂದ್ಮೇಲೆ ಮಧ್ಯವರ್ತಿಗೆ ಏನಕ್ಕೆ ಸರ್ ಕೆಲಸ? ಅಲ್ಲಿ ನೇರವಾಗಿ ಬ್ಯಾಂಕ್ ಟೇಟು ಕೊಡಿ, ಅದನ್ನ ಬ್ಯಾಂಕ್ ಅವ್ರು ಮಾಡ್ತಾರೆ. ಬ್ಯಾಂಕ್ ಮ್ಯಾನೇಜರ್ ಜೊತೆ ಹೋಗ್ಬಿಟ್ಟು ಕೂತ್ಕೊಂಡು ಮಾತಾಡೋಣ. ಬ್ಯಾಂಕ್ ಮ್ಯಾನೇಜರ್ಗಳು ಕೇಳಿದ್ರೆ ಬ್ಯಾಂಕ್ ಮ್ಯಾನೇಜರ್ ಹೇಳ್ತಾರೆ ಇದು ಸಬ್ಸಿಡಿ ನಮ್ಮ ಮೇಲೆ ನಾವು ಕೊಡಕ್ಕಾಗಲ್ಲ. ಅವರಲ್ಲಿ ಈಗ ಬೇರೆ, ಈಗ ನಾನೊಬ್ಬ ಏಜೆಂಟ್ ಅಂದಾಗ ನಾನು ಅಲ್ಲಿಂದ ಬೇರೆ ಕಡೆಯಿಂದ ಹಾಕಿಸ್ಕೊಡಕ್ಕಾಗ್ತದೆ ಸರ್? ಅದು ಬ್ಯಾಂಕ್ ತಾನೇ RBI ಕೊಡ್ಬೇಕಾಗಿರೋದು, ಸರ್ಕಾರ ತಾನೇ ಕೊಟ್ಟಿರೋದು. ಹಾಗಾಗಿ ಸರ್ ಇದಕ್ಕೊಂದು ಸ್ವಲ್ಪ ಆದಷ್ಟು ಎಚ್ಚೆತ್ಕೊಂಡು ನಮ್ಮ ರೈತ ಬಾಂಧವರು ಇದರಿಂದ ಮೋಸ ಜಾಸ್ತಿ ಹೋಗ್ತಾ ಇದೀವಿ. 1 ಲಕ್ಷ 2 ಲಕ್ಷ ಕೊಡೋಣ ಬಿಡಿ, ನೇರವಾಗಿ ಸಂಬಂಧಪಟ್ಟವರಿಗೆ ಆ ಭಾಗದಲ್ಲಿ ಆ ಕಚೇರಿಗಳಿಗೆ ನೋಡ್ರಿ, AD ಅವರು JD ಅವರು 35% ಲೋನ್ ಆಗ್ತಾ ಇದೆ, ಅದನ್ನ ಹೋಗ್ಬಿಟ್ಟು ನೇರವಾಗಿ ಕೃಷಿ ಇಲಾಖೆಗೆ ಜಾಯಿನ್ ಮಾಡಿ ಹೋಗಿ ಕೇಳಿ. ಅಲ್ಲಿ ಪ್ರತಿಯೊಂದು ಇನ್ನೂ ಮಾಹಿತಿ ಕೊಡೋದು ತುಂಬಾ ಇದೆ. ಆದ್ರೆ ದಯವಿಟ್ಟು ಸಮಯದ ಅವಕಾಶ ಇರೋದ್ರಿಂದ ನಮ್ಮ ಅಧ್ಯಕ್ಷರು ಎಲ್ಲ ದಯವಿಟ್ಟು ಅನ್ನೆಲ್ಲ ಬೇಯಿಸ್ಬಿಡಿ ಸರ್. ಇನ್ನು ವಿಷಯಗಳು, ಕೆಲವು ವಿಚಾರ ನಾವು ಭಾಷಣ ಮಾಡ್ತಾ ಇದೀವಿ ಅಂತ ಅಲ್ಲ, ಆ ಭಾಷಣ 4 ಜನಕ್ಕೆ ಒಳ್ಳೇದಾಗ್ಬೇಕು ಅಂತ ನಮ್ಮಿಂದ ಕೆಳಕಾಗ್ಬಾರ್ದು ಸರ್. ದಯವಿಟ್ಟು ಕ್ಷಮೆ ಇರಲಿ. ಏನಾದ್ರು ತಪ್ಪಾಗಿ ಮಾತಾಡಿದ್ರೆ ಕ್ಷಮೆ ಇರಲಿ. ನಮಗೆ ಇಷ್ಟೊತ್ತು ಮಾತಾಡಿ ತಮ್ಮೆಲ್ಲರಿಗೂ ಒಂದ್ಸಿ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.